ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PSTR, HSTR, GPSTR, SDA, FDA, KS ಈ ಥರ ಹಲವಾರು ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂಥ ಒಂದು ಪ್ರಚಲಿತ ವಿದ್ಯಮಾನಗಳ ಮೇಲೆ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ತಪ್ಪದೆ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಭಾರತ ದೇಶದ 99ನೇ ರಾಮ್ಸರ್ ತಾಣ ಯಾವುದು ಅಂತ ಇದೆ. ಆಪ್ಷನ್ ಎ ಶೇಖಾಜಿಲ್ ಪಕ್ಷಿಧಾಮ, ಅಂಕಸಮುದ್ರ, ಕಚ್ನ ಝರಿ ದಂಡ, ಸಿಸಿಲೇರ್ ಅಂತ ಇದೆ ನೋಡಿ. ಇದಕ್ಕೆ ಭಾರತ ದೇಶದ 99ನೇ ರಾಮ್ಸರ್ ತಾಣ ಯಾವುದು ಅಂತ ಕೇಳಿದಾಗ ಶೇಖಾಜಿಲ್ ಪಕ್ಷಿಧಾಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಶೇಖಾಜಿಲ್ ಪಕ್ಷಿಧಾಮ. ಹಾಗಿದ್ರೆ ಈ ರಾಮ್ಸರ್ ತಾಣಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ 2026 ಏಪ್ರಿಲ್ 22ರಂದು ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯಲ್ಲಿರುವ ಶೇಖಾಜಿಲ್ ಪಕ್ಷಿಧಾಮವನ್ನು ಭಾರತದ 99ನೇ ರಾಮ್ಸರ್ ತಾಣವೆಂದು ಘೋಷಿಸಲಾಗಿದೆ. ಯಾವಾಗ? 2026 ಏಪ್ರಿಲ್ 22ರಂದು ಏಪ್ರಿಲ್ 22ರಂದು ಇದನ್ನು ಭಾರತದ 99ನೇ ರಾಮ್ಸರ್ ತಾಣ ಎಂದು ಘೋಷಿಸಲಾಗಿದೆ. ಹಾಗಿದ್ರೆ ಇದ್ರ ಬಗ್ಗೆ ಏನಷ್ಟು ನೋಡೋದಾದರೆ, ರಾಮ್ಸರ್ ತಾಣಗಳು 1971ರಲ್ಲಿ ಇರಾನ್ನ ರಾಮ್ಸರ್ನಲ್ಲಿ ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಸಮಾವೇಶ ಆಯೋಜಿಸಲಾಗಿತ್ತು. ಹಾಗೆ ಭಾರತದ ರಾಮ್ಸರ್ ತಾಣಗಳಂತಂದರೆ ಪ್ರಮುಖವಾಗಿ 2026 ಜನವರಿ 31ರಂದು ಗುಜರಾತ್ನ ಕಚ್ನ ಝರಿ ದಂಡ್ ಮತ್ತು ಉತ್ತರ ಪ್ರದೇಶದ ಏಟಾದ ಪಟ್ನಾ ಪಕ್ಷಿಧಾಮ ಭಾರತದ 97 ಮತ್ತು 98ನೇ ರಾಮ್ಸರ್ ತಾಣಗಳಾಗಿ ಆಯ್ಕೆಯಾಗಿದ್ದವು. ಹಾಗೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಹಾಗೆ ಸ್ನೇಹಿತರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಕೇಳಿದಾಗ ಯಾವುದು? ತಮಿಳುನಾಡು. 20 ರಾಮ್ಸರ್ ತಾಣಗಳನ್ನು ಈ ತಮಿಳುನಾಡು ರಾಜ್ಯವು ಹೊಂದಿದೆ. ಹಾಗಿದ್ರೆ ಎರಡನೇದಾಗಿ ನೋಡೋದು ಉತ್ತರ ಪ್ರದೇಶ. ಇದು ಉತ್ತರ ಪ್ರದೇಶವು 12 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಹಾಗೆ ನೆಕ್ಸ್ಟ್ ನೋಡೋಣ, ಭಾರತದ ಮೊದಲ ಸ್ವದೇಶಿ ತಂತ್ರಜ್ಞಾನ ಆಧಾರಿತ ಅಣುಸ್ಥಾವರ ಯಾವುದು ಅಂತ ಇದೆ. ಆಪ್ಷನ್ ಎ ತಾರಾಪುರ ಅಣುಸ್ಥಾವರ, ಕೈಗಾ ಅಣುಸ್ಥಾವರ, ನರೋರಾ ಅಣುಸ್ಥಾವರ, ಕಲ್ಪಕಂ ಅಣುಸ್ಥಾವರ ಅಂತ ಇದೆ. ಭಾರತದ ಮೊದಲ ಸ್ವದೇಶಿ ತಂತ್ರಜ್ಞಾನ ಆಧಾರಿತ ಅಣುಸ್ಥಾವರ ಅಂತ ಕೇಳಿದಾಗ ಅದು ಕಲ್ಪಕಂ ಅಣುಸ್ಥಾವರವಾಗಿದೆ. ಈ ಅಣುಸ್ಥಾವರಗಳು ಅಂದರೆ ತಾರಾಪುರ, ಇದು ಮಹಾರಾಷ್ಟ್ರದ ಒಂದು ತಾರಾಪುರ ದೇಶದ ಮೊದಲ ಅಣುಸ್ಥಾವರವಾಗಿದೆ. ಹಾಗೆ ಕೈಗಾ ಉತ್ತರ ಕನ್ನಡ ಜಿಲ್ಲೆಯ ಕೈಗಾ, ಹಾಗೆ ಕಾಕ್ರಾಪುರ ಗುಜರಾತ್, ರಾವತ್ ರಾಜಸ್ಥಾನ, ನರೋರಾ ಉತ್ತರ ಪ್ರದೇಶ, ಇವೆಲ್ಲ ಯಾವುದು ಇನ್ನಿತರೆ ಅಣುಸ್ಥಾವರಗಳು. ಹಾಗೆ ನೆಕ್ಸ್ಟ್ ನೋಡಿ, ಗ್ಯಾಲಕ್ಸಿ ಐ ಪ್ರಸ್ತುತ CEO ಯಾರು ಅಂತ ಇದೆ. ಗ್ಯಾಲಕ್ಸಿ ಐದ ಪ್ರಸ್ತುತ CEO ಯಾರು ಅಂತ ಕೇಳಿದ್ದಾರೆ, ಹೌದಾ? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಬಂದುಬಿಟ್ಟು ರಕ್ಷಿತ್ ಭಟ್ ಅಂತ ಇದೆ. ಹಾಗೆ ಎರಡನೇದಾಗಿ ಪ್ರಣೀತ್ ಮೆಹ್ತಾ, ಹಾಗೆ ಸತ್ಯ ಚಕ್ರವರ್ತಿ, ಸಯಾಗ್ ಸಿಂಗ್ ಅಂತ ಇದೆ ನೋಡಿ. ಗ್ಯಾಲಕ್ಸಿ ಐ ಇದರ ಪ್ರಸ್ತುತ CEO ಯಾರು ಅಂತ ಕೇಳಿದಾಗ ಸಯಾಗ್ ಸಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರುವಂಥದ್ದು. ಹಾಗೆ ಇದಕ್ಕೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡೋದಾದರೆ, ಇದು ಬೆಂಗಳೂರು ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಕಂಪನಿಯನ್ನು 2021ರಲ್ಲಿ IIT ಮದ್ರಾಸ್ನ ಹಳೆಯ ವಿದ್ಯಾರ್ಥಿಗಳಾದ ಸತ್ಯ ಚಕ್ರವರ್ತಿ, ಸಯಾಗ್ ಸಿಂಗ್, ಡೇನಿಯಲ್ ಚಾವ್ಡಾ, ಹಾಗೆ ಇಶಾನ್ ಟಕ್ಕರ್, ಪ್ರಣೀತ್ ಮೆಹ್ತಾ, ರಕ್ಷಿತ್ ಭಟ್ ಇವರಿಂದ ಸ್ಥಾಪನೆಗೊಂಡಿತ್ತು. ಸದ್ಯ ಪ್ರಸ್ತುತ ಇದರ CEO ಯಾರಂತ ಕೇಳಿದಾಗ ಸಂಸ್ಥಾಪಕರಾದಂತಹ ಸಯಾಗ್ ಸಿಂಗ್ ಅವರು ಹಾಕಿದ್ದಾರೆ. ಹಾಗಾಗಿ ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, 2025-26ನೇ ಸಾಲಿನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸುಕನ್ಯಾ ಮಾರುತಿಯವರಿಗೆ ನೀಡಲಾಗಿದೆ. ಸುಕನ್ಯಾ ಮಾರುತಿಯವರಿಗೆ ಈ ಒಂದು ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು 2025-26ನೇ ಸಾಲಿನಲ್ಲಿ ನೀಡಲಾಗಿದೆ. ಇವರು ಸುಕನ್ಯಾ ಅವರ ಆತ್ಮಚರಿತ್ರೆ ಯಾವುದಂತ ಕೇಳಿದಾಗ ಬದುಕೆಂಬ ಮಾಯೆ ಅನ್ನೋದು ಸರಿಯಾದ ಉತ್ತರ ಯಾವುದಾಗುತ್ತೆ? ಬದುಕೆಂಬ ಮಾಯೆ ನೋಡಿ, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, 2025-26ನೇ ಸಾಲಿನ
ಪಂಪ ಪ್ರಶಸ್ತಿ ವಿಜೇತರು ಯಾರು ಅಂತ ಇದೆ. ಪಂಪ ಪ್ರಶಸ್ತಿ ವಿಜೇತರು ಕುವೆಂಪು, ಡಾಕ್ಟರ್ ಶಿವರಾಮ್ ಕಾರಂತ್, ಗೋಪಾಲಕೃಷ್ಣ ಅಡಿಗ, ದೇವನೂರು ಮಹಾದೇವ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದೇವನೂರು ಮಹಾದೇವ ಅವರಿಗೆ ಪಂಪ ಪ್ರಶಸ್ತಿ 2025-26ನೇ ಸಾಲಿನ ಪಂಪ ಪ್ರಶಸ್ತಿ ದೊರೆತಿದೆ. ಹಾಗಿದ್ರೆ ಇವರ ಪ್ರಮುಖ ಕೃತಿಗಳು ಬಂದುಬಿಟ್ಟು ನೋಡಿ, ಪಾಯಿಂಟ್ ಮಾಡ್ಕೊಳ್ಳಿ. ದ್ಯಾವನೂರು, ಎದೆಗೆ ಬಿದ್ದಾಕ್ಷರ, ಕುಸುಮಬಾಲೆ, ಹಾಗೆ ಅಗಲಗಾಂಧಿ ಮತ್ತು ಮಾವು ಒಡಲಾಳ ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಓಕೆ, ನೆಕ್ಸ್ಟ್ ನೋಡಿ, ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ಇದೆ. ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯು ಜಾರಿಗೆ ಬಂದಿತ್ತು. 2005 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಪ್ರಸ್ತುತ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರಾಗಿದ್ದಾರೆ ಅಂತ ಇದೆ. ಸರಿಯಾದ ಉತ್ತರ ಜಿ ಸತ್ಯವತಿಯವರು ಆಗಿದ್ದಾರೆ. ಜಿ ಸತ್ಯವತಿಯವರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನಿವೃತ್ತ IPS ಅಧಿಕಾರಿ ಜಿ ಸತ್ಯವತಿಯವರನ್ನು ನೇಮಕ ಮಾಡಿರುವಂಥದ್ದು. ಓಕೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಬ್ಲೂ ಟ್ಯಾಗ್ ಪಡೆದಿರುವ ಕಡಲತೀರಗಳ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ ನೋಡಿ. ತಪ್ಪಾದ ಜೋಡಿ ಯಾವುದು ಅಂತ ಇದೆ. ಕಪ್ಪಾಡ ಚೆಲ್ ಕೇರಳ, ಇದು ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಶಿವರಾಜಪುರಂ ಗುಜರಾತ್ ಸರಿ ಇದೆ. ಕಾಸರಗೋಡ ಪಡುಬಿದ್ರೆ ಕರ್ನಾಟಕ ಸರಿ ಇದೆ. ಆದರೆ ಗೋಲ್ಡನ್ ಬೀಚ್ ಇದು ಸರಿ ಇಲ್ಲ ನೋಡಿ. ಗೋಲ್ಡನ್ ಬೀಚ್ ಇಲ್ಲಿ ಪಾಂಡಿಚೇರಿ ಅಂತ ಇದೆ. ಇಲ್ಲಿ ಏನಾಗಬೇಕಿತ್ತು, ಒಡಿಶಾ ಅಂತ ಆಗಬೇಕಿತ್ತು. ಒಡಿಶಾ ಅಂತ ಆಗಬೇಕಿತ್ತು. ಹಾಗಾಗಿ ತಪ್ಪಾದ ಜೋಡಿ ಯಾವುದಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇತ್ತೀಚೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕರಾದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಶೋಕ್ ಲಾಹಿರಿ. ಇವರು ಇತ್ತೀಚೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕರಾಗಿದ್ದಾರೆ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.